ಹೇ ವಾಟ್ಸಪ್ ಗೈಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಗೇಮ್ ಪ್ಲೇ ವಿಡಿಯೋ ಆಫ್ ಮೈನ್ಕ್ರಾಫ್ಟ್. ಗೈಸ್, ಇವತ್ತು ನಾವು ಆಡೋಕೆ ಹೋಗ್ತೀವಿ ಮೈನ್ಕ್ರಾಫ್ಟ್ ಸರ್ವೈವಲ್ ಫಸ್ಟ್ ಸೀರೀಸ್. ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲೊಂದು ಶೀಪ್ ಇದೆ ನೋಡಿ. ಗೈಸ್, ನಾವು ಫಸ್ಟು ವುಡ್ನ ಕಟ್ ಮಾಡ್ಕೊಳ್ಳೋಣ, ಬೇಗ ಕಟ್ ಮಾಡ್ಕೊಳ್ಳೋಣ ಗೈಸ್. ಇಲ್ಲ ಟೂಲ್ಸು ಮಾಡ್ಕೊಂಡು ಆಮೇಲೆ ನಾವು ಶೀಪ್ನ ಸಾಯಿಸ್ಬೋದು. ಓಕೆ ಗೈಸ್, ಈಗ ಕಟ್ ಮಾಡಾಯಿತು. ಈಗ ನಾವು ಪ್ಲ್ಯಾಂಕ್ಸ್ ಮಾಡ್ಕೊಬೇಕು ಗೈಸ್. ನಿಮಗೇನೋ ಗೊತ್ತಾಗಿಲ್ಲ ಅಂದರೆ ಗ್ರೀನ್ ಕಲರ್ ಬುಕ್ ಒತ್ತಿ, ಇಲ್ಲಿ ಸಿಗುತ್ತೆ ಗೈಸ್, ಎಲ್ಲ ರೆಸಿಪಿಗಳಿರ್ತವೆ. ಕ್ರಾಫ್ಟಿಂಗ್ ಟೇಬಲ್ ತಗೊಳ್ಳಿ, ಒಂದು 4 ಸ್ಟಿಕ್ ತಗೊಳ್ಳಿ ಗೈಸ್. ಸ್ಟಿಕ್ನ ಬೇಕಾದ್ರೆ ನಾವು ಕ್ರಾಫ್ಟಿಂಗ್ ಟೇಬಲಲ್ಲೇ ಮಾಡ್ಕೊಬೋದು, ತೊಂದರೆ ಇಲ್ಲ. ಈಗ ಗೈಸ್ ನಾನೊಂದು ಪಿಕ್ಯಾಕ್ಸ್ ಮಾತ್ರ ಮಾಡ್ಕೊತೀನಿ ಗೈಸ್, ಅದು ಬಿಟ್ಟರೆ ಬೇರೆ ಏನು ಬೇಡ. ಪಿಕ್ಯಾಕ್ಸ್ ಯಾಕಂದರೆ ವುಡನ್ದು ಜಾಸ್ತಿ ಹೊತ್ತೇನಿರಲ್ಲ, ಅದಕ್ಕೋಸ್ಕರ ಬೇರೆ ಟೂಲ್ಸ್ ಮಾಡ್ಕೊಂಡ್ರೆ ಇದಾಗುತ್ತೆ. ಗೈಸ್ ಈ ಕಡೆ ಹೋಗೋಣ, ಇಲ್ಲೆಲ್ಲಾದರೂ ಸ್ಟೋನ್ ಕಾಣುತ್ತಾ ನೋಡೋಣ ಗೈಸ್. ಗೈಸ್ ಸ್ಟೋನ್ ಕಾಣ್ತಾ ಇಲ್ಲ ಗೈಸ್. ಈಗ ಇಲ್ಲಿ ಒಂದು ಶೀಪ್ ಕಾಣ್ತಿದೆ, ಸಾಯಿಸೋಣ. ಗೈಸ್, ನಾವು ಇದರಿಂದ ಬರೋ ಹೂಲಿಂದ ನಾವೇನಾದ್ರು ಬೆಡ್ ಮಾಡ್ಕೊಂಡ್ರೆ ಸರ್ವೈವ್ ಮಾಡ್ಬೋದು. ಇಲ್ಲಾಂದರೆ ರಾತ್ರಿ ಎಲ್ಲ ಝೋಂಬಿ ಮತ್ತು ಸ್ಕೆಲೆಟನ್ ಎಲ್ಲ ಬಂದು ಸಾಯಿಸುತ್ತೆ, ಅದಕ್ಕೋಸ್ಕರ. ನೋಡಿ ಗೈಸ್, ಇಲ್ಲಿ ಎಲ್ಲ ಎಂಥ ಹೂಗಳೆಲ್ಲ ಇದ್ದಾವೆ. ಫಸ್ಟು ಒಂದು ಸ್ವಲ್ಪ ಕಡೆ ಹೋಗಿ ಶೀಪ್ಗಳನ್ನೆಲ್ಲ ಸಾಯಿಸೋಣ ಗೈಸ್. ಶೀಪ್ಗಳನ್ನೆಲ್ಲ ಸಾಯಿಸಿ ಸ್ವಲ್ಪ ಫುಡ್ಡು ಮತ್ತು ಇದೆಲ್ಲ ಕಲೆಕ್ಟ್ ಮಾಡೋಣ ಗೈಸ್. ಸದ್ಯಕ್ಕೆ ಇಲ್ಲಿ ಯಾವ ಪ್ರಾಣಿನೂ ಕಾಣ್ತಾ ಇಲ್ಲ ಗೈಸ್. ಕೌ ಮಾತ್ರ ಕಾಣ್ತಿದೆ, ಕೌ ಆದರೆ ನಾವು ಸಾಯಿಸಲ್ಲ ಗೈಸ್. ನಾವೀಗ ಸ್ವಲ್ಪ ಸ್ಟೋನ್ನ ಹುಡುಕ್ಬೇಕು. ಇಲ್ಲೆಲ್ಲ ಸ್ಟೋನ್ ಸಿಕ್ಕಿದ್ರೆ ಗೈಸ್ ಆರಾಮಾಗುತ್ತೆ. ನೆಲದಲ್ಲಿ ಡಿಗ್ ಮಾಡೋದೇನಕ್ಕೆ, ಸುಮ್ಮನೆ ಅಲ್ವಾ, ಅದಕ್ಕೋಸ್ಕರ ಗೈಸ್. ಇಲ್ಲಿ ಗೈಸ್ ಇಲ್ಲಿ ಸ್ಟೋನ್ ಸಿಕ್ಕಿದೆ. ಈಗ ಎಲ್ಲ ಸ್ಟೋನ್ ಮೈನಿಂಗ್ ಮಾಡ್ಕೊಳ್ಳೋಣ ಬೇಗ ಸ್ಟೋನ್ ಮೈನಿಂಗ್ ಮಾಡಿ ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ಈಗ ಸ್ಟೋನ್ ಮೈನಿಂಗ್ ಆಯಿತು. ಈಗ ಹೊರ್ಗಡೆ ಹೋಗೋಣ ಗೈಸ್, ಬನ್ನಿ. ಈಗ ಟೂಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಗೈಸ್. ನಾವು ಫಸ್ಟ್ 1-2 ಸ್ಟಿಕ್ ಮಾಡ್ಕೊಳ್ಳೋಣ ಗೈಸ್, ಆಮೇಲೆ ಒಂದು ಸ್ವಾರ್ಡು, ಆಮೇಲೆ ಒಂದು ಪಿಕ್ಯಾಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಆ್ಯಕ್ಸ್ ಮಾಡ್ಕೊಳ್ಳೋಣ ಗೈಸ್. ನನಗೆ ಎಲ್ಲ ರೆಸಿಪಿ ಎಲ್ಲ ಗೊತ್ತಿದೆ ಗೈಸ್, ಅದಕ್ಕೋಸ್ಕರ ಹಿಂಗೆ ಮಾಡ್ಕೊತ ಇದ್ದೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ರೆಸಿಪಿ ಬುಕ್ಕಲ್ಲಿ ನೋಡ್ಕೊಬೋದು ಗೈಸ್. ಫಸ್ಟ್ ಸೆಟ್ ಮಾಡ್ಕೊಳ್ಳೋಣ ಇದನ್ನು ನೋಡಿ, ಸೆಕೆಂಡಿಗೆ ಇಟ್ಕೊಳ್ಳೋಣ, ಇದು ಥರ್ಡ್ ಇಲ್ಲಿ ಇಡೋಣ. ಓಕೆ ಗೈಸ್, ನಾವೀಗ ಹೋಗ್ಬೋದು. ಫಸ್ಟು ಕ್ರಾಫ್ಟಿಂಗ್ ಟೇಬಲ್ ತಗೊಂಡು ಹೋಗೋಣ ಗೈಸ್. ಇವಾಗ ನೀರೆಲ್ಲ ಕಡೆ ಹೋಗೋಣ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಜಾಗ ಕಾಣ್ತಿದೆ ಗೈಸ್. ನೋಡಿ ಟೆಲಿಪೋರ್ಟೇಷನ್ ಗೈಸ್. ಆ ಕಡೆ ಇಲ್ಲಿ ನೋಡಿ ಗೈಸ್, ಶೀಪ್ಗಳೆಲ್ಲ ಇದ್ದಾವೆ. ನಾನು ಸೆಕೆಂಡ್ ಪರ್ಸನಲ್ಲಿ ಹೊಡಿತಿದ್ದೀನಿ ಗೈಸ್. ನೋಡಿ ಈಗ ಚಿಕನ್ಗಳು ಇದ್ದಾವೆ ಇಲ್ಲೇ ಗೈಸ್. ಚಿಕನ್ ಎಲ್ಲ ಈ ಥರ ಸಾಯಿಸೋದು ಸ್ವಲ್ಪ ಕಷ್ಟನೇ ನೋಡಿ. ನಾವು ಬೇಗ ನಮ್ಮ ನಾರ್ಮಲ್ ಇದಕ್ಕೆ ಬರಬೇಕು. ಇದರಲ್ಲಿ ನಾನು ಬೇಕು ಅಂತಲೇ ಮಾಡಿರೋದು, ಅದಾಗೆ ಆಗಿರೋದಲ್ಲ ಗಾಯ್ಸ್. ಇವಾಗ ನಾವು ನಾರ್ಮಲ್ ಇದಕ್ಕೆ ಹೋಗೋಣ. ಇವಾಗ ನೋಡಿ ಗಾಯ್ಸ್, ಇಲ್ಲಿ ಪಂಪ್ಕಿನ್ಸ್ ಇದ್ದಾವೆ. ಇಲ್ಲೆಲ್ಲೋ ವಿಲೇಜ್ ಇದೆ ಅಂತ ನಂಗೆ ಅನಿಸ್ತಿದೆ ಗಾಯ್ಸ್. ವಿಲೇಜ್ ಸಿಗ್ಬೋದು ಗಾಯ್ಸ್, ಪಂಪ್ಕಿನ್ ಈ ಜಾಗದಲ್ಲಿ ವಿಲೇಜ್ಗಳು ಇರ್ತವೆ. ನಾವು ಸ್ವಲ್ಪ ಶೀಪ್ಗಳನ್ನ ಕಲೆಕ್ಟ್ ಮಾಡಬೇಕು. ಶೀಪಲ್ಲಿ ಹುಲ್ಲು ಇರ್ತದೆ, ಆ ಕಡೆ ಹೋಗೋದು ಬೇಡ ಗೈಸ್, ಈ ಕಡೆ ಹೋಗೋಣ ಗೈಸ್. ಶೀಪ್ಗಳೇ ಕಾಣ್ತಾಯಿಲ್ಲ. ಶೀಪ್ ಎಲ್ಲಿದ್ದಾವೆ ಗೈಸ್? ಶೀಪ್ ನೋಡ್ಕೋಣ, 1-2 ಶೀಪು. ನಮಗೆ ಎಷ್ಟು ಸಿಕ್ಕಿದ್ರೂ ನಮಗೆ ತೊಂದರೆ ಇಲ್ಲ. ಬೇಗ ಹೋಗಿ ಶೀಪ್ಗಳನ್ನೆಲ್ಲ ಸಾಯಿಸಿ ಹುಲ್ಲೆಲ್ಲ ಕಲೆಕ್ಟ್ ಮಾಡೋಣ ಗೈಸ್. ಗೈಸ್ ಶೀಪೆಲ್ಲ ಕಾಣ್ತಾಯಿಲ್ಲ ಗೈಸ್. ಇಲ್ಲೇ ಇದ್ದಾವೆ ಗೈಸ್ ನೋಡಿ ಗೈಸ್. ನಾವು ಶೀಪೆಲ್ಲ ಕಲೆಕ್ಟ್ ಮಾಡೋ ಆಯಿತು. ಈಗ ನಮಗೆ 18 ಹುಲ್ ಮತ್ತು 28 ಇದು ಸಿಕ್ಕಿದೆ ಗೈಸ್, ಮಾಂಸ. ಇವಾಗ ಅದನ್ನು ಬೇಕಾದ್ರೆ ನಾವು ಕುಕ್ ಮಾಡ್ಬೋದು. ಸ್ವಲ್ಪ ತಾದ್ಮೇಲೆ ಕುಕ್ ಮಾಡೋಣ. ಸ್ವಲ್ಪ ಪಿಗ್ಗನ್ನು ತಗೊಳ್ಳೋಣ. ಪಿಗ್ಗಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇರ್ತದೆ. ಪಿಗ್ಗೆಲ್ಲ ಸಾಯಿಸಾಯ್ತು ಗೈಸ್, ಸುಮಾರು ಗೊತ್ತಾಗುತ್ತೆ, ಅದಕ್ಕೋಸ್ಕರ ಕಟ್ ಮಾಡಿದ್ದೆ ಗೈಸ್. ಫಸ್ಟ್ ಫರ್ನೇಸ್ ಮಾಡ್ಕೊಬೇಕು. ನೀವೇನಾದರೂ ಫುಡ್ಡೆಲ್ಲ ಹಂಗೆ ತಿಂದರೆ ಅದ್ರಲ್ಲಿ ಜಾಸ್ತಿ ಹೆಲ್ತು ಸಿಗೋಲ್ಲ. ನೀವು ಏನಾದರೂ ಫರ್ನೇಸ್ ಮಾಡಿ ಅದರಲ್ಲಿ ಬೇಯಿಸಿ ತಿಂದರೆ ಬೇಗ ನಿಮ್ಮ ಹೆಲ್ತ್ ಎಲ್ಲ ಫುಲ್ ಆಗುತ್ತೆ. ಅದಕ್ಕೆ ಗೈಸ್
ನಿಮಗೆ ಅದು ಹೆಲ್ತ್ ಎಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ಹೊಸೊಬ್ರಾಗಿರೋ ನಿಮಗೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಫುಡ್ ಎಲ್ಲ ಏನಕ್ಕೆ ಅಂತ ನಿಮಗೆ ಅನ್ಕೋತಾ ಇರ್ಬೋದು. ಕೆಳಗೆ ನೋಡಿ ಗೈಸ್, ಸೆಕೆಂಡ್ ಇದರಲ್ಲಿ ಕೆಳಗೆ ಹಾರ್ಟ್ ಪಕ್ಕದಲ್ಲಿ ಒಂಥರ ಫುಡ್ ಥರದಿದೆ ಗೈಸ್. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು ತುಂಬಿಲ್ದಿರೋದು, ಯಾವುದೆಲ್ಲ ರೆಡ್ ಕಲರ್ ಇದೆ ಅದು ತುಂಬಿದೆ ನೋಡಿ ಗೈಸ್. ನಾವು ಊಟ ತಿಂದ ತಕ್ಷಣ ಅದು ಜಾಸ್ತಿ ಆಗ್ತಿದೆ. ಈಗ ಫುಲ್ ನಾವು ಹೆಲ್ತ್ ಮಾಡ್ಕೊಂಡು ಹೋಗೋಣ. ಅದು ಫುಲ್ ಆಗಿಲ್ಲ ಅಂದರೆ ನಿಮಗೆ ಹಾರ್ಟ್ ಜಾಸ್ತಿ ಆಗೋಲ್ಲ. ಇವಾಗ ಸದ್ಯಕ್ಕೆ ನನ್ನ ಹಾರ್ಟ್ ಏನೂ ಹೋಗಿಲ್ಲ. ಇವಾಗ ಒಂದು ಸ್ವಲ್ಪ ಹೋಗಿ ಊಟ ಕಟ್ ಮಾಡ್ಕೊಂಬರೋಣ, ಯಾಕಂದರೆ ನಾವು ಅದಕ್ಕೆ ಏನಾದರೂ ಫ್ಯೂಲ್ ಹಾಕಬೇಕಾಗುತ್ತೆ, ಅದಕ್ಕೋಸ್ಕರ ಗೈಸ್. ನೋಡಿ ಸೊ ಬೇಗ ಊಟ ಕಟ್ ಮಾಡ್ಕೊಂಡು ಹೋಗೋಣ. ಜಾಸ್ತಿ ಏನು ಬೇಡ, ಸ್ವಲ್ಪ ಸಾಕು. ಇವಾಗ ಹೋಗಿ ಎಲ್ಲೋಯ್ತು ಗೈಸ್? ಓಕೆ ಗೈಸ್, ಇಲ್ಲಿದೆ ಗೈಸ್. ಇವಾಗ ನನ್ನ ಜೊತೆ ಇದನ್ನೆಲ್ಲ ಅಲ್ಲಿಡ್ತೀನಿ ವುಡ್ಡು, ಆಮೇಲೆ ನಾನು ನೆಕ್ಸ್ಟ್ ಮಾಡ್ಕೊತೀನಿ. ಫಸ್ಟ್ ಇದನ್ನ ಒಂದು ಸ್ವಲ್ಪ ತಗೊಳ್ಳೋಣ ಗೈಸ್. ನಾವಿವಾಗ ಒಂದು ಸ್ಮೋಕರ್ನ ಕ್ರಾಫ್ಟ್ ಮಾಡೋಣ ಗೈಸ್. ಫುಡ್ಡೆಲ್ಲ ಬೇಯಬೇಕು ಅಂದರೆ ನಾವು ಸ್ಮೋಕರ್ ಮಾಡಬೇಕು. ನೋಡಿ ಗೈಸ್ ಬರ್ತಾಯಿಲ್ಲ, ಏನಾಯಿತು? ಓಕೆ ಗೈಸ್, ಸಿಕ್ತು. ಅದೇನೋ ಗ್ಲಿಚ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಬಂದಿತ್ತಿಲ್ಲ. ಇವಾಗ ಸ್ಮೋಕರ್ ಇಟ್ಟು ಸ್ಮೋಕರಲ್ಲಿ ಇಡೋಣ ಗೈಸ್. ಸ್ಮೋಕರಲ್ಲಾದರೆ ಬೇಗ ಬೇಯುತ್ತೆ. ನೋಡಿ ಬೇಕಾದರೆ ತೋರಿಸ್ತೀನಿ ಈಗ. ನೋಡಿ ಗೈಸ್ ಎಷ್ಟು ಬೇಗ ಬೇಯ್ತಾಯಿದೆ ಅಂತ. ಇವಾಗ ಒಂದು ಸ್ವಲ್ಪ ಕತ್ಲೆ ಆಗಿದೆ. ಇವಾಗ ನಾವು ಬೆಡ್ ಮಾಡ್ಕೊಳ್ಳೋಣ ಗೈಸ್. ಹಿಂಗೆ 3 ಕೆಳಗಿಡಿ, 3 ಮೇಲಿಡಿ ಹುಲ್ಲು, ಆಮೇಲೆ ಆಯಿತು ನಮ್ಮ ಬೆಡ್ ಗೈಸ್. ಇವಾಗ ಬೆಡ್ಡಲ್ಲಾಗಿ ಮಲ್ಕೊಳ್ಳೋಣ ಫಸ್ಟು ಗಾಯ್ಸ್. ಸನ್ಸೆಟ್ ನೋಡಿ ಗಾಯ್ಸ್ ಎಷ್ಟು ಸಖತ್ತಾಗಿದೆ ಅಂತ. ಇವಾಗ ಮಲ್ಕೊಳ್ಳೋಣ ಗೈಸ್. ಏನೋ ಆಗ್ತಾಯಿದೆ, ಸ್ವೀಟ್ ಡ್ರೀಮ್ಸ್ ಅಂತ ಬಂತು, ಆದರೆ ಬರ್ತಾಯಿಲ್ಲ ಗೈಸ್. ಪಟ್ ಅಂತ ಎದ್ಬಿಟ್ವಿ, ಏನು ಗೊತ್ತಿಲ್ಲ, ಗ್ಲಿಚ್ ಆಗಿತ್ತು ಅನಿಸುತ್ತೆ. ಇವಾಗ ನಮ್ಮ ಫುಡ್ಡೆಲ್ಲ ಬೆಂದಿದೆ, ತಗೊಂಡು ಇವಾಗ ಹೋಗೋಣ ಗೈಸ್ ಒಂದು ಸ್ವಲ್ಪ ದೂರ ಗೈಸ್. ಇವಾಗ ತುಂಬ ದೂರ ಬಂದಿದ್ದೀವಿ ಗೈಸ್. ಅಂದೆ ಆ ಜಾಗದಿಂದ ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಸ್ವಲ್ಪ ಸ್ಪ್ಲಿಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ಇವಾಗ ಗೈಸ್ ನಮ್ಮ ವೀಡಿಯೋ ಎಂಡ್ ಮಾಡೋಂಥ ಟೈಮ್ ಬಂದಿದೆ. ಇವಾಗ ನಮ್ಮ ಇವತ್ತಿನ ವೀಡಿಯೋಗೆ ಇಷ್ಟ ಗೈಸ್. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಗೈಸ್ ನಾನು ಸಿಗ್ತೀನಿ ನಿಮಗೊಂದು ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಬಾಯ್.